ಸಾರ್ವಜನಿಕರ ಜೇಬಿನಿಂದ ಕ್ಷಣಾರ್ಧದಲ್ಲಿಯೇ ಮೊಬೈಲ್ ಫೋನ್ ಅನ್ನು ಎಗರಿಸಿ ಪರಾರಿಯಾಗುತ್ತಿದ್ದ ಇಬ್ಬರು ಮೊಬೈಲ್ ಫೋನ್ ಕಳ್ಳರನ್ನ ಬೆನ್ನತ್ತಿ ಬಂಧಿಸುವಲ್ಲಿ ವಿಲ್ಸನ್ ಗಾರ್ಡನ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯೊಬ್ಬರ ಬಳಿಯಿದ್ದ ಮೊಬೈಲ್ ಫೋನ್ ಅನ್ನು ಪಿಕ್ ಪಾಕೆಟ್ ಮಾಡಿರುತ್ತಾರೆ. ಈ ಸಂಬಂಧ ಸಂತ್ರಸ್ತ ಪ್ರಯಾಣಿಕ 112ಕ್ಕೆ ಕರೆ ಮಾಡಿ ದೂರನ್ನ ನೀಡುತ್ತಾರೆ. ಕೂಡಲೇ ಕಾರ್ಯಪ್ರವೃತ್ತರಾಗಿ ವಿಲ್ಸನ್ ಗಾರ್ಡ್ನ ಪೊಲೀಸ್ ಠಾಣೆಯ ಹೊಯ್ಸಳಗೆ ಸಂದೇಶವನ್ನ ರವಾನೆ ಮಾಡುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಫಾರೂಕ್ ಪಾಷಾ ಅವರ ನೇತೃತ್ವದಲ್ಲಿ ಹೊಯ್ಸಳ ವಾಹನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಎಸ್ಐ ಶ್ರೀಕಂಠಯ್ಯ ಹಾಗೂ ಠಾಣೆಯ ಅಪರಾಧ ಸಿಬ್ಬಂದಿಯೊಂದಿಗೆ ಕಳುವಾಗಿರುವ ಮೊಬೈಲ್ ಲೊಕೇಶನ್ ಜಾಡನ್ನ ಹಿಡಿದು ವಿಲ್ಸನ್ ಗಾರ್ಡನ್ನ 10ನೇ ಕ್ರಾಸ್ನಲ್ಲಿರುವ ಹೋಟೆಲ್ ಒಂದರ ಬಳಿ ಅನುಮಾನಾಸ್ಪದವಾಗಿ ವರ್ತಿಸುತ್ತಿದ್ದ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಹಾಗೂ ಅಂಗಶೋಧನೆಗೆ ಒಳಪಡಿಸಿದಾಗ ಅವರುಗಳ ಬಳಿ ಸುಮಾರು ಮೊಬೈಲ್ ಫೋನ್ಗಳು ಸಿಗುತ್ತವೆ. ಕೂಡಲೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ಆರೋಪಿಗಳು ನಗರದ ವಿವಿಧ ಮಾರ್ಗಗಳಲ್ಲಿ ಸಂಚರಿಸುತ್ತಿದ್ದ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಪ್ರಯಾಣಿಸುತ್ತಾ ಸಾರ್ವಜನಿಕರ ಜೇಬಿನಿಂದ ಅವರ ಅರಿವಿಗೆ ಬಾರದಂತೆ ಮೊಬೈಲ್ ಫೋನ್ಗಳನ್ನು ಹಾಗೂ ಜನನಿಬಿಡ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಡಿಕ್ಕಿ ಹೊಡೆಯುವ ನೆಪದಲ್ಲಿ ಅವರುಗಳ ಜೇಬಿನಿಂದ ಪರ್ಸ್ ಅಥವಾ ನಗದನ್ನ ಪಿಕ್ ಪಾಕೆಟ್ ಮಾಡುತ್ತಿದ್ದುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಇಬ್ಬರು ಆರೋಪಿಗಳಿಂದ ಒಟ್ಟು 7 ಮೊಬೈಲ್ ಫೋನ್ಗಳನ್ನು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಎಂ ಹಾಕೆ ಅವರ ನಿರ್ದೇಶನದಂತೆ ಹಲಸೂರು ಗೇಟ್ ಉಪವಿಭಾಗದ ಎಸಿಪಿ ಶಿವಾನಂದ ಚಲವಾದಿಯವರ ಮಾರ್ಗದರ್ಶನದಲ್ಲಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಫಾರೂಕ್ ಪಾಷಾ ಅವರ ನೇತೃತ್ವದಲ್ಲಿ ಹೊಯ್ಸಳ ವಾಹನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಎಸ್ಐ ಶ್ರೀಕಂಠಯ್ಯ ಹಾಗೂ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳು ಆರೋಪಿಗಳನ್ನು ಪತ್ತೆ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.